ಶ್ರೀ ಗುರುಭ್ಯೋ ನಮಃ. ಇವತ್ತು ಗುರುವಾರ, ಗುರುಗಳ ವಾರ ಆಗಿದ್ದರಿಂದ ಗುರುರಾಯರನ್ನು ಸ್ಮರಿಸುತ್ತಾ ನನ್ನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಇವತ್ತಿನ ನನ್ನ ಲಾಗ್ನಲ್ಲಿ ಒಂದು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಅದ್ಯಾವ ರೆಸಿಪಿ ಅಂತ ಗೊತ್ತಾಗಬೇಕಾದ್ರೆ ಫುಲ್ ವಿಡಿಯೋನ ನೋಡಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಧನುರ್ಮಾಸ ಆಗಿರೋದ್ರಿಂದ ಮನೇಲಿ ಪೂಜೆ ಕೂಡ ಬೇಗ ಮುಗಿದಿದೆ. ಇವಾಗ ರಂಗೋಲಿ ಹಾಕೋದಷ್ಟೇ ಇತ್ತು, ಇವಾಗ ಅದನ್ನು ಕೂಡ ಹಾಕಿದೆ ನಾನು. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೆ. ನಾನು ಇಡ್ಲಿ ಜೊತೆ ಮಾಡೋ ಚಟ್ನಿನ ತುಂಬ ಜನ ಲೈಕ್ ಮಾಡ್ತಾರೆ ಮತ್ತು ತುಂಬ ಕೇಳ್ತಿದ್ರು ಸಹ, ನೀವು ಮಾಡೋ ಇಡ್ಲಿ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಯಾವ ರೀತಿ ಮಾಡ್ತೀರಾ ಹೇಳಿ ಅಂತ ಕೇಳ್ತಿದ್ರು. ಬಟ್ ನನಗೇನು ಆ ಥರ ಅನ್ನಿಸ್ತಿರ್ಲಿಲ್ಲ. ನೀವೆಲ್ಲರೂ ಹೇಗೆ ಮಾಡ್ತೀರೋ ನಾನು ಸಹ ಹಾಗೆ ಮಾಡ್ತೀನಿ ಅಂತ. ಬಟ್ ಆದರೂ ಟೇಸ್ಟ್ ಡಿಫ್ರೆಂಟ್ ಇದೆ ಅಂತ ಹೇಳ್ತಿದ್ರು. ಒಂದೊಂದು ಸರಿ ಹೇಳ್ತಾರಲ್ಲ, ಸೇಮ್ ಇಂಗ್ರೀಡಿಯೆಂಟ್ಸ್ ಅದೇ ವಿಧಾನದಲ್ಲಿ ಮಾಡಿದರೂ ಸಹ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ, ಸೇಮ್ ಇರಲ್ಲ. ಒಬ್ರೊಬ್ರ ಕೈ ರುಚಿ ಒಂದೊಂದು ಥರ ಅಂತೆಲ್ಲ ಹೇಳ್ತಿರ್ತಾರಲ್ಲ. ಮೇ ಬಿ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಸೊ ಯಾರೆಲ್ಲ ನನಗೆ ಕೇಳ್ತಿದ್ರಿ ಅವರೆಲ್ಲರಿಗೋಸ್ಕರ ನಾನಿವತ್ತು ಹೇಗೆ ಚಟ್ನಿನ ಮಾಡ್ತೀನಿ ಅನ್ನೋದನ್ನು ಹೇಳೋದಲ್ಲ, ವಿಡಿಯೋ ಮಾಡೇ ತೋರಿಸ್ತಿದ್ದೀನಿ ಹೇಗೆ ಮಾಡ್ತೀನಿ ಅಂತ. ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ಒಂದು ಸಣ್ಣ ಪೀಸ್ ಫ್ರೆಶ್ ತೆಂಗಿನಕಾಯಿನ ತಗೊಂಡಿದ್ದೀನಿ. ಬಿಕಾಸ್ ಹಳೆ ತೆಂಗಿನಕಾಯಿ ಸ್ವಲ್ಪ ಉಳಿದಿತ್ತು, ಸೊ ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಹಾಕ್ತಿದ್ದೀನಿ. ಹಾಗೆ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪನೇ ಪುದೀನ, ಫ್ಲೇವರ್ಗೋಸ್ಕರ ಅಷ್ಟೇ, ಸೊ ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಹಾಗೆ ಕೊತ್ತಂಬರಿ ಕೂಡ ಸ್ವಲ್ಪನೇ ಹಾಕೋದು ನಾನು. ಕೆಲವರು ಹೇಳ್ತಿರ್ತಾರೆ ಜಾಸ್ತಿ ಕೊತ್ತಂಬರಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ, ಬಟ್ ನಾನು ಸ್ವಲ್ಪನೇ ಹಾಕ್ಕೊಳ್ಳೋದು ಯಾವಾಗಲೂ. ಹಾಗೆ ಹಸಿ ಶುಂಠಿ ಸ್ವಲ್ಪ ಇವಾಗ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ಎಲ್ಲ ಕಟ್ ಮಾಡ್ಕೊಂಡಾಯಿತು. ಕಡಾಯಿ ಇಟ್ಕೊಳ್ಳಿ, ಅದರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಜಾಸ್ತಿನೇ ಬೇಕು, ಪರವಾಗಿಲ್ಲ. ಇದನ್ನು ನಾನು ಒಗ್ಗರಣೆಗೆ ತೆಗೆದಿಟ್ಕೊಳ್ತೀನಿ. ಒಂದು 4-5 ಡ್ರಾಪ್ಸ್ ಆದರೆ ಸಾಕು, ಜಸ್ಟ್ ಹುರ್ಕೊಳ್ಳೋಕ್ಕಷ್ಟೇ. ಸೊ ಸ್ವಲ್ಪ ಹಾಕ್ಕೊಳ್ಳಿ ಆಯಿಲು. ಈಗ ಮೊದಲನೇದಾಗಿ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಿದ್ದೀನಿ. ಬೇರೆ ಯಾವುದಕ್ಕೂ ಹಾಕೋಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಆ್ಯಸಿಡಿಟಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈ ಥರ ಸ್ವಲ್ಪ ಹುರ್ಕೊಂಡು ಹಾಕೊಳ್ಳೋದ್ರಿಂದ ಅದೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ.
ಆಗ ಹಳೆ ತೆಂಗಿನಕಾಯಿ ಏನಿತ್ತಲ್ಲ ಅದನ್ನು ನಾನು ಫಸ್ಟ್ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲೇ ಫ್ರೆಶ್ ತೆಂಗಿನಕಾಯಿನೂ ಸಹ ಹಾಕಿ ಹುರ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ತುಂಬ ಜಾಸ್ತಿ ಹುರ್ಕೊಳ್ಬೇಡಿ, ಚೆನ್ನಾಗಿರಲ್ಲ. ಸುಮ್ಮನೆ 1-2 ಮಿನಿಟ್ ಆದರೆ ಸಾಕು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇವಾಗ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಹಾಗೆ ಪುದೀನ, ಮತ್ತು ಹಸಿ ಶುಂಠಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಉಪ್ಪನ್ನು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಈ ಟೈಮಲ್ಲಿ ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ಳಿ, ನನಗೆ ಮರೆತು ಹೋಗಿದೆ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಪುಟಾಣಿ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಗೆ ಒಂದು 2-3 ಡ್ರಾಪ್ಸು ಇದು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಜಾಸ್ತಿ ಹಾಕಬೇಡಿ, ತುಂಬ ಹುಳಿ ಆದರೆ ಚೆನ್ನಾಗಿರಲ್ಲ. ಒಬ್ರೊಬ್ರು ಹಾಕ್ತಾರೆ, ಜಾಸ್ತಿ ಹಾಕಿರ್ತಾರೆ, ಸಿಕ್ಕಾಪಟ್ಟೆ ಹುಳಿ ಆಗಿರುತ್ತೆ, ಒಂಚೂರು ಚೆನ್ನಾಗಿರಲ್ಲ. ಸೊ ಹಾಗಾಗಿ 2-3 ಡ್ರಾಪ್ಸ್ ಹಾಕಿ ಸಾಕು ಅಷ್ಟೇ. ಯಾಕಂದರೆ ಅದು ಪುದೀನ ಕಪ್ಪಗಾಗಬಾರ್ದು ಅಂತ ಅಷ್ಟೇ. ನಿಂಬೆಹಣ್ಣು ಹಾಕೋದ್ರಿಂದ ಪುದೀನ ಕಪ್ಪಗಾಗಲ್ಲ, ಚಟ್ನಿ ಕಪ್ಪಗನ್ಸಲ್ಲ, ಇದೇ ಕಲರ್ ಉಳಿಯುತ್ತೆ. ಇವಾಗ ಇದು ರೆಡಿಯಾಗಿದೆ. ನಾನು ಚಟ್ನಿನ ರುಬ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ, ತುಂಬ ತಿಳಿಯಾದರೂ ಚೆನ್ನಾಗಿರಲ್ಲ. ದೋಸೆಗೆಲ್ಲ ಸ್ವಲ್ಪ ಚಟ್ನಿ ಗಟ್ಟಿ ಬೇಕು, ಇಡ್ಲಿಗೆಲ್ಲ ಸ್ವಲ್ಪ ತಿಳಿ ಇದ್ದರೆ ಸಾಕು, ತುಂಬಾ ತಿಳಿ ಮಾಡ್ಕೊಳ್ಬೇಡಿ. ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಬಿತ್ತು ಅಂತ, ಅದೇ ಎಣ್ಣೆಗೆ ಇನ್ನೊಂದು ಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಅದೇ ಎಣ್ಣೆಯಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಬೇಕು. ಚೆನ್ನಾಗಿ ಎಣ್ಣೆ ಕಾಯ್ದ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಚಟ ಚಟ ಅನ್ನೋ ಟೈಮಲ್ಲಿ ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಜಾಸ್ತಿ ಇರಲಿ, ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಉದ್ದಿನಬೇಳೆ 1-1.5 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಉದ್ದಿನಬೇಳೆ ಚೆನ್ನಾಗಿ ಕೆಂಪಗಾಗಬೇಕು, ಅಂದರೆ ಚೆನ್ನಾಗಿ ಘಮ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಲಿ ಉದ್ದಿನಬೇಳೆ. ಹಾಗೆ ವೈಟ್ ಇರಬಾರ್ದು, ಸ್ವಲ್ಪ ಕೆಂಪಗಾಗಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಇದೆಲ್ಲ ಚಟಪಟ ಅಂತ ಸಿಡಿದು ಕೆಂಪಗಾದ್ಮೇಲೆ ಇವಾಗ ಇಂಗು ಹಾಕ್ಕೊಳ್ಳಿ ಸ್ವಲ್ಪ ಒಗ್ಗರಣೆಗೆ. ಇವಾಗ ನಾನು ವಾಶ್ ಮಾಡಿ ಇಟ್ಕೊಂಡಿರೋ ಅಂಥ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕೂಡ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿ ಆಗೋ ಹಾಗೆ ಚೆನ್ನಾಗಿ ಹುರ್ಕೊಳ್ಳಿ.
ನಾನು ಚಟ್ನಿಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇಡ್ಲಿ ಜೊತೆ ತಿನ್ನೋಕ್ಕೆ ಚಟ್ನಿ ರೆಡಿ ಆಗಿದೆ. ಸೊ ನಾನು ಹೀಗೆ ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊಳ್ಳೋದು ಇವಾಗ ನಿಮ್ಗೆ ತೋರಿಸಿದ್ದೀನಿ. ನಾನು ಮಾಡೋದು ಇದೇ ಥರ. ಸೊ ನಾನು ಮಾಡಿರೋ ಈ ಸಿಂಪಲ್ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿದ್ರಲ್ಲ ನಾನು ಮಾಡೋ ಇಡ್ಲಿ ಚಟ್ನಿ ರೆಸಿಪಿ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ವಿಹಾನ್ ಕೂಡ ಬ್ರೇಕ್ಫಾಸ್ಟ್ ಮಾಡಿ ಸ್ಕೂಲಿಗೆ ಹೋದ. ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿ ಚೆನ್ನಾಗಿ ಒರೆಸ್ಬಿಟ್ಟು ಈ ಥರ ತಲೆಗೆ, ಹಣೆಗೆ, ಬೆನ್ನಿಗೆ, ಅಂಗಾಲಿಗೆಲ್ಲ ಬಜ್ಜಿ ಪೌಡ್ರ್ ಒರೆಸ್ತೀನಿ ನಾನು. ಈ ಥರ ಬಜ್ಜಿ ಪೌಡ್ರ್ ಹಚ್ಚೋದ್ರಿಂದ ಮಕ್ಕಳಿಗೆ ಶೀತ ಆಗಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಈ ಥರ ಬಜ್ಜಿ ಪೌಡ್ರ್ ಒರೆಸ್ಬಿಟ್ಟು ತಲೆಗೆ ಟೋಪಿ ಕಟ್ಬಿಡ್ತೀನಿ, ಶೀತ ಆಗಲ್ಲ ಅಂತ. ಇವಾಗ ಅವಳಿಗೆ ಮಲಗಿಸ್ಬಿಟ್ಟು ಅವಳು ಹೇಳೋಷ್ಟರಲ್ಲಿ ನಾನು ಕೂಡ ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೋಬೇಕು ಅಂತ ಮಾಡ್ಕೊಳ್ತಿದ್ದೀನಿ. ಪಾತ್ರೆ ಎಲ್ಲ ಖಾಲಿ ಮಾಡಿಬಿಟ್ಟು ಹೊರಗಡೆ ಹಾಕಿದೆ. ನನ್ನ ಮಗಳು ಸಹ ನಿದ್ದೆ ಮಾಡಿಬಿಟ್ಟು ಎದ್ಬಿಟ್ಲು. ನನ್ನ ಮಗಳು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಸೊ ಹಾಗಾಗಿ ನಾನು ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದ್ದೆ ಮಾರ್ನಿಂಗು. ಸೊ ಅದನ್ನೆಲ್ಲ ತರಬೇಕು ಅಂತ ಹೋಗ್ತಾ ಇದ್ದೆ.
ಸಂಜೆ ಆಯಿತು, ದೇವ್ರಿಗೆ ದೀಪ ಕೂಡ ಹಚ್ಚೋದಿತ್ತು. ಸೊ ದೇವರಿಗೆಲ್ಲ ದೀಪ ಅದೆಲ್ಲ ಹಚ್ಚಿಬಿಟ್ಟು, ಇವತ್ತು ಗುರುವಾರ ಆಗಿರೋದ್ರಿಂದ ನನಗೂ ಸುಧಾಮ್ ಚರಿತ್ರೆ ಓದೋದಿತ್ತು. ಎವ್ರಿ ಸಂಡೇ ಮತ್ತು ಗುರುವಾರ ನಾನು ಇದು ಸುಧಾಮ್ ಚರಿತ್ರೆನ ಓದ್ತಿರ್ತೀನಿ. ನಾನು ಡಿನ್ನರೆಲ್ಲ ಪ್ರಿಪೇರ್ ಮಾಡಬೇಕು. ಸೊ ಹಾಗಾಗಿ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಎಲ್ರಿಗೂ ಬಾಯ್, ಟೇಕ್ ಕೇರ್.